ಸೈನಿಕರೊಂದಿಗೆ ಸಂವಾದವನ್ನ ಮಾಡುತ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತದನಂತರ ಮಾತನಾಡ್ತಾರೆ ಅವರು. ಸಹಜ ಸ್ಥಿತಿಗೆ ಮರಳುತ್ತಿರುವ ಶ್ರೀನಗರ ಈಗ ಪ್ರಮುಖ ಪ್ರವಾಸಿ ಸ್ಥಳಗಳು ಕೂಡ ರೀಓಪನ್ ಆಗಿದೆ. ಆದರೆ ಪ್ರವಾಸಿಗರು ಬೇಕಲ್ಲ, ಸ್ವಲ್ಪ ದಿನ ಸ್ವಲ್ಪ ಕಷ್ಟ ಆಗುತ್ತೆ. ಶ್ರೀನಗರದ ಲಾಲ್ ಚೌಕ್ನಲ್ಲೂ ಕೂಡ ಸಾಮಾನ್ಯ ಸ್ಥಿತಿಗೆ ಬರ್ತಾ ಇದೆ. ಅಂಗಡಿ ಮುಗ್ಗಟ್ಟುಗಳೆಲ್ಲ ಓಪನ್ ಆಗಿದೆ. ಸಹಜ ಸ್ಥಿತಿಗೆ ಈಗ ವ್ಯಾಪಾರ ಬರ್ತಾ ಇದೆ. ಬಟ್ ವ್ಯಾಪಾರ ಮಾಡಕ್ಕೆ ಬೇಕಲ್ಲ, ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾರೆ ಪ್ರವಾಸಿಗರು. ಸೊ ಭಯದ ನಡುವೆಯೂ ಕೂಡ ಸಹಜತೆಗೆ ಮರಳುತ್ತಾ ಇದೆ ನಗರ. ಬಟ್ ಆ ಪ್ರಮಾಣದಲ್ಲಿ ಪ್ರವಾಸಿಗರ ಸಂಖ್ಯೆ ಕಡಿಮೆ. ಅಲ್ಲಿರುವಂಥವ್ರು ಮಾತ್ರ ಓಡಾಡ್ತಾ ಇದ್ದಾರೆ. ಕಾರಣ ಆಚೆ ಬರದೇ ಇರುವಂಥ ಪರಿಸ್ಥಿತಿ ಇತ್ತಲ್ವ, ಮನೆಯಲ್ಲೆಲ್ಲ ಖಾಲಿ ಆಗಿರುತ್ತೆ. ಏನು ಬೇಕೋ ಅದನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪಾಕಿಸ್ತಾನದಿಂದ ನಡೀತಿದ್ದಂತಹ ಡ್ರೋನ್ ಮತ್ತು ಶೆಲ್ಲಿಂಗ್ ದಾಳಿ ತಗ್ಗಿದ ಬಳಿಕ ಈಗ ಕಾಶ್ಮೀರದಲ್ಲಿ ಪರಿಸ್ಥಿತಿ ನಿಧಾನಕ್ಕೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ಇಲ್ಲಿರುವಂಥ ಅಂಗಡಿ ಮುಂಗಟ್ಟುಗಳು ಕೂಡ ತೆರೀತಾ ಇದ್ದಾವೆ. ಗಡಿ ಭಾಗಗಳಲ್ಲೂ ಕೂಡ ಸಾಕಷ್ಟು ಸಾಮಾನ್ಯ ಜನಜೀವನ ಕೂಡ ನಡೀತಾ ಇದೆ. ಮುಖ್ಯವಾಗಿ ಕಾಶ್ಮೀರದ ಹೃದಯ ಭಾಗ ಆಗಿರುವಂತಹ ಶ್ರೀನಗರ, ಅದರಲ್ಲೂ ಕೂಡ ಇನ್ನಷ್ಟು ಪ್ರಮುಖವಾದಂಥ ಸ್ಥಳ ಅದು ಲಾಲ್ ಚೌಕ್ ಆಗಿರುವಂಥದ್ದು. ಸದಾ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಒಂದು ದಾಲ್ ಲೇಕನ್ನು ಹೊರತುಪಡಿಸಿದರೆ ಲಾಲ್ ಚೌಕ್ಗೂ ಕೂಡ ಬಂದು ಇಲ್ಲಿನ ಪ್ರದೇಶ ಕೂಡ ಸುತ್ತಮುತ್ತಲಿನ ಜಾಗಗಳನ್ನು ನೋಡುವಂಥದ್ದು ಸಹಜ. ಈಗ ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೀನಿ. ಕಳೆದ 3-4 ದಿನಗಳಿಂದ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಿರಂತರವಾಗಿ ಪಾಕಿಸ್ತಾನದಿಂದ ಡ್ರೋನ್ ಮತ್ತು ಶೆಲ್ಲಿಂಗ್ ದಾಳಿ ಏನಾಗ್ತಾ ಇತ್ತು, ಇದರಿಂದ ಇಲ್ಲಿರುವಂಥ ಜನರು ಸಾಕಷ್ಟು ಆತಂಕಕ್ಕೆ ಒಳಪಟ್ಟಿದ್ರು. ಸೊ ಹೀಗಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಕೊಂಡು ಮನೆಯಲ್ಲಿರುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಈಗ ಕಳೆದ 2 ದಿನಗಳಿಂದ ಏನು ಪಾಕಿಸ್ತಾನದಿಂದ ದಾಳಿಗಳು ಕಡಿಮೆ ಆದ ಬಳಿಕ ಶ್ರೀನಗರ, ಅದರಲ್ಲೂ ಕೂಡ ಲಾಲ್ ಚೌಕ್ನ ಸುತ್ತಮುತ್ತಲಿನ ಪ್ರದೇಶವು ಕೂಡ ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಬರುವಂತಹ ದೃಶ್ಯಗಳು ಕೂಡ ಈಗ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದ್ದಾವೆ. ಆ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ನೋಡ್ತಿರುವಂತಹ ಲಾಲ್ ಚೌಕ್ ಏನಿದೆ, ಇದು ಸಾಕಷ್ಟು ದೊಡ್ಡ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಹಿಂದೆ ನಾವು ಭಾರತದ ತ್ರಿವರ್ಣ ಧ್ವಜವನ್ನು ಕೂಡ ಹಾರಿಸಲಿಕ್ಕೆ ಸಮಸ್ಯೆ ಆಗುವಂತಹ ದೊಡ್ಡ ಸಂಕಷ್ಟದ ಸಮಯವನ್ನು ಕೂಡ ನೋಡಿದ್ದೀವಿ. ಸೊ ಅಂತಹ ಸುದೀರ್ಘವಾದಂತಹ ಇತಿಹಾಸವಿರುವಂತಹ ಲಾಲ್ ಚೌಕ್ನ ಪ್ರದೇಶದಲ್ಲಿ ಈಗ ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿರುವಂಥದ್ದು. ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ತೆರೆದಿದ್ದಾವೆ. ಜನರು ಸ್ವಲ್ಪ ಭಯವನ್ನು ಬಿಟ್ಟು ಓಡಾಡುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದ್ದಾವೆ. ನೋಡಿ, ಪ್ರವಾಸಿಗರು ಇಲ್ಲಿ ಬರುವಂಥವರು ಸಾಕಷ್ಟು ಅಂಗಡಿಗಳನ್ನು, ಹೋಟೆಲ್ಗಳನ್ನು ಹುಡುಕುವಂಥದ್ದು ಇದೇ ಸುತ್ತಮುತ್ತಲಿನ ಪ್ರದೇಶಗಳು. ಅತಿ ಹೆಚ್ಚು ಜನ ನಿಬಿಡ ಪ್ರದೇಶಗಳಲ್ಲಿ ಇದು ಕೂಡ ಒಂದಾಗಿರುವಂಥದ್ದು. ಸೊ ಈ ಪ್ರದೇಶದಲ್ಲಿ ನೋಡಿ, ಎಲ್ಲವೂ ಕೂಡ ಅಂಗಡಿಗಳು ಓಪನ್ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವುದೇ ಭೀತಿ ಇಲ್ಲದೆ ಈಗ ಅಂಗಡಿಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಆದರೆ ಸಮಸ್ಯೆ ಏನು ಅಂದರೆ, ಇಲ್ಲಿ ಈಗ ಸದ್ಯಕ್ಕೆ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಆಗಿರುವಂಥದ್ದು. ಪ್ರವಾಸಿಗರು ಕಾಶ್ಮೀರಕ್ಕೆ ಬರಲಿಕ್ಕೆ ಹೆದರ್ತಾ ಇರುವಂಥದ್ದು. ಮತ್ತೊಂದು ಕಾರಣ ಅಂದರೆ ಕಾಶ್ಮೀರವನ್ನು ತಲುಪುವಂಥದ್ದು ಕೂಡ ಈಗ ಕಷ್ಟ ಆಗಿದೆ. ನೇರವಾದಂತಹ ಏರ್ ಫ್ಲೈಟ್ಗಳ ಸೇವೆಯೂ ಕೂಡ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಶ್ರೀನಗರದತ್ತ ಪ್ರವಾಸಿಗರು ಬರ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ಈಗಾಗಲೇ ಬಂದಿರುವಂಥ ಕೆಲವೊಂದಿಷ್ಟು ಪ್ರವಾಸಿಗರು ಮತ್ತು ಸ್ಥಳೀಯರು, ಸುತ್ತಮುತ್ತಲಿನಿಂದ ಏನು ಜನ ಬರ್ತಾರೆ, ಅವರು ಮಾತ್ರ ಈ ಪ್ರದೇಶಗಳಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದ್ದಾರೆ. ಪ್ರವಾಸೋದ್ಯಮ ಇಲ್ಲಿಯ ಜನರ ಜೀವನಾಡಿ ಆಗಿರುವಂಥದ್ದು. ಹೀಗಾಗಿ ಬಹುತೇಕ ಅಂಗಡಿಗಳನ್ನು ತೆಗೆದಿದ್ರೂ ಕೂಡ ಗ್ರಾಹಕರಿಲ್ಲದೆ ಬಣಗುಡುವಂತಹ ದೃಶ್ಯಗಳು ಕೂಡ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಸ್ಥಳೀಯ ಜನರಿಂದ ಏನು ಸ್ವಲ್ಪ ಪ್ರಮಾಣದ ವ್ಯಾಪಾರ ವಹಿವಾಟು ಏನು ನಡೀತಾ ಇದೆ, ಅದನ್ನು ನೆಚ್ಚಿಕೊಂಡು ಈಗ ಸದ್ಯಕ್ಕೆ ಇಲ್ಲಿಯ ವ್ಯಾಪಾರಸ್ಥರು ಜೀವನ ಮಾಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ನೋಡಿ, ಬೇರೆ ಬೇರೆ ಭಾಗಗಳಿಂದ ಬಂದಂಥ ಸ್ವಲ್ಪ ಜನರು ಇಲ್ಲೊಂದಿಷ್ಟು ಫೋಟೋ ಶೂಟ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬಂದು ಈ ಒಂದು ಲಾಲ್ ಚೌಕನ್ನು ಕೂಡ ನೋಡ್ತಾರೆ. ಇದ್ರ ಇತಿಹಾಸವನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ಯಾಕೆಂದರೆ ಇದು ಒಂದು ಕೇಂದ್ರ ಬಿಂದು, ಪ್ರವಾಸಿ ತಾಣವಾಗಿ ಬದಲಾಗಿರುವಂಥದ್ದು. ಹೀಗಾಗಿ ಇಲ್ಲಿಯ ದೃಶ್ಯಗಳನ್ನು ನೋಡುವಂಥದ್ದು ಕೂಡ ಒಂದು ಕುತೂಹಲ. ಸಹಜವಾಗಿ ಸಂಜೆ ಹೊತ್ತಲ್ಲಿ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಆಕ್ಟಿವಿಟಿಗಳು ನೋಡಲಿಕ್ಕೆ ಸಿಗ್ತವೆ. ಇಲ್ಲೇನು ನೀವು ಖಾಲಿ ಬೆಂಚ್ಗಳನ್ನೆಲ್ಲ ಗಮನಿಸ್ತಾ ಇದ್ದೀರಿ, ಈ ಬೆಂಚ್ಗಳ ಮುಂದೆ ಕೂತ್ಕೊಂಡು ಇಲ್ಲಿರುವಂಥ ಲೈಟಿಂಗ್ಗಳನ್ನ ನೋಡುವಂಥದ್ದು, ಅಥವಾ ಸಂಜೆ ಹೊತ್ತಲ್ಲಿ